Hello everybody. So in this video I'm going to explain the topic deductions under section 24. So this topic ನಾನು explain ಮಾಡೋದಿದ್ದೀನಿ, that is deductions under section 24. Before that, let me brush up what we have gone through in the previous classes. See, in this chapter we are going to calculate income from house property. House property income na ನಾವು calculate ಮಾಡಬೇಕಾಗುತ್ತೆ. And mainly there are two types of house property. One is let out house property, the other one is self-occupied house property. Let out house property ಅಂತ ಹೇಳಿದ್ರೆ SSC ಯಾವ ಮನೆನ ಬಾಡಿಗೆ ಕೊಟ್ಟಿರ್ತಾನೆ ಅದನ್ನ let out house property ಅಂತ ಕರಿತೀವಿ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಯಾವುದು ಅಂತ ಹೇಳಿದ್ರೆ SSC ಯಾವ ಮನೆಯಲ್ಲಿ ವಾಸವಾಗಿದ್ದಾನೆ ಅದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. And you have gone through the calculation of annual value of let out house property. Let out house property annual value ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಆಫ್ ದ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ಎಕ್ಸ್ಪೆಕ್ಟೆಡ್ ರೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯೆಸ್ಟ್. ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟಲ್ ವ್ಯಾಲ್ಯೂ ಅದನ್ನ ಕಂಪೇರ್ ಮಾಡಬೇಕು ವಿಚ್ ಎವರ್ ಇಸ್ ಹೈಯೆಸ್ಟ್. Highest value should be compared with the standard rent. Standard rent ಜೊತೆ ಕಂಪೇರ್ ಮಾಡುವಾಗ whichever is lowest ಅದು expected rent ಆಗಿರುತ್ತೆ. Next you are supposed to calculate the actual rent received. Rent received ನ calculate ಮಾಡಬೇಕು. For 12 months you have to calculate the rent received. But if the house remained vacant for certain months, ಕೆಲವು ತಿಂಗಳಿಗೆ ಎಲ್ಲಾರು ಮನೆ ಎಲ್ಲಾದರೂ ಖಾಲಿ ಉಳಿದಿದೆ ಆದ್ರೆ ಸೊ ಎಷ್ಟು ಮಂತ್ಸಿಗೆ ವೇಕೆಂಟ್ ಇತ್ತು ಅದನ್ನ ಬಿಟ್ಟು ರಿಮೈನಿಂಗ್ ಮಂತ್ಸಿಗೆ ನಾವು ರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಅನ್ರಿಯಲೈಸ್ಡ್ ರೆಂಟ್ ಏನಾರು ಇದ್ರೆ ಅನ್ರಿಯಲೈಸ್ಡ್ ರೆಂಟ್ ಕೂಡ ನಾವು ಡಿಡಕ್ಟ್ ಮಾಡಬೇಕಾಗತ್ತೆ. ಸೊ ಯು ವಿಲ್ ಅರೈವ್ ಅಟ್ ದ ಆಕ್ಚುಯಲ್ ರೆಂಟ್ ರಿಸೀವ್ಡ್. ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್ ರಿಸೀವ್ಡ್ ವಿಚ್ ಎವರ್ ಈಸ್ ಹೈಯೆಸ್ಟ್ ದಟ್ ವಿಲ್ ಬಿ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿರುತ್ತೆ. ಯಾವುದಂದ್ರೆ ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ರೆಂಟ್ ರಿಸೀವ್ಡ್ ಕಂಪೇರ್ ಮಾಡಿ ಹೈಯೆಸ್ಟ್ ಅಮೌಂಟ್ ವಿಲ್ ಬಿ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. Deduct the municipal taxes. Municipal taxes paid by the owner should be deducted. Remaining figure is called as annual value. ಈ ರೀತಿಯಾಗಿ ನಾವು ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಆನ್ಯುವಲ್ ವ್ಯಾಲ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ರಿಮೆಂಬರ್ ದಿಸ್ ಸ್ಟೂಡೆಂಟ್ಸ್, ನಾವು ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಲ್ಲ, ಸ್ಟ್ರೈಟ್ ಅವೇ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ತಗೊಬೇಕಾಗುತ್ತೆ. ಈವನ್ ಇಫ್ ಮುನ್ಸಿಪಲ್ ವ್ಯಾಲ್ಯೂ ಇಸ್ ಗಿವನ್, ಫೇರ್ ರೆಂಟಲ್ ವ್ಯಾಲ್ಯೂ ಇಸ್ ಗಿವನ್, ಸ್ಟ್ಯಾಂಡರ್ಡ್ ರೆಂಟ್ ಇಸ್ ಗಿವನ್, ಮುನ್ಸಿಪಲ್ ಟ್ಯಾಕ್ಸಸ್ ಕೊಟ್ಟಿದ್ರು ಕೂಡ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ತಗೊಬೇಕಾಗುತ್ತೆ. ಹಾಗೆ so now let me begin with this topic, that is deductions under section 24. ಈಗ ಈ ಡಿಡಕ್ಷನ್ಸ್ ನಾವು ಯಾವುದರಿಂದ ಕ್ಲೈಮ್ ಮಾಡ್ತೀವಿ? ಆನ್ಯುವಲ್ ವ್ಯಾಲ್ಯೂ ಇಂದ ಡಿಡಕ್ಷನ್ಸ್ ನಾವು ಕ್ಲೈಮ್ ಮಾಡಬೇಕಾಗುತ್ತೆ. ಎರಡು ಡಿಡಕ್ಷನ್ ಇದೆ. ಫಸ್ಟ್ ಡಿಡಕ್ಷನ್ ಯಾವುದು ಅಂತ ನೋಡಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸಬ್ ಸೆಕ್ಷನ್ ಎ. ಸ್ಮಾಲ್ ಬ್ರಾಕೆಟ್ಸ್ ಅಲ್ಲಿ ಏನಿದೆ ಅಲ್ಲ ಅದನ್ನ ಸಬ್ ಸೆಕ್ಷನ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸಬ್ ಸೆಕ್ಷನ್ ಎ. ಆನ್ಯುವಲ್ ವ್ಯಾಲ್ಯೂ ಇಂದ ಫಸ್ಟ್ ಡಿಡಕ್ಷನ್ ಯಾವುದಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ರೇಟ್ ಆಫ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಫ್ 30% ಇಸ್ ಟು ಬಿ ಕ್ಯಾಲ್ಕ್ಯುಲೇಟೆಡ್ ಆನ್ ಆನ್ಯುವಲ್ ವ್ಯಾಲ್ಯೂ. ನಿಮ್ಗೆ ಆನ್ಯುವಲ್ ವ್ಯಾಲ್ಯೂ ಇರುತ್ತೆ. ಎಷ್ಟು ಆನ್ಯುವಲ್ ವ್ಯಾಲ್ಯೂ 10,000 ಅಂತ ತಗೊಳ್ಳಿ. ಸೊ ಆ ಆನ್ಯುವಲ್ ವ್ಯಾಲ್ಯೂ ಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆನ್ಯುವಲ್ ವ್ಯಾಲ್ಯೂ 10,000, ಅದ್ರ ಮೇಲೆ 30% ಅಂದರೆ 10,000 ಮೇಲೆ 30% ಅಂದರೆ 3,000 ಬರುತ್ತೆ. ಸೊ ಈ ರೀತಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಾವು 30% ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದ್ರ ಮೇಲೆ ಅಂದರೆ ಆನ್ಯುವಲ್ ವ್ಯಾಲ್ಯೂ ಮೇಲೆ. ಬಟ್ ದೇರ್ ಆರ್ ಕಂಡೀಷನ್. ಏನು ಕಂಡೀಷನ್ ಅಂತ ಹೇಳಿದ್ರೆ ದಿಸ್ ಡಿಡಕ್ಷನ್ ಈಸ್ ಅಪ್ಲಿಕೇಬಲ್ ಟು ಲೆಟ್ ಔಟ್ ಆ್ಯಂಡ್ ಡೀಮ್ ಟು ಬಿ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ನೋಡಿ, ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಪ್ಲೈ ಆಗೋದು ಯಾವುದಕ್ಕೆ ಅಂತ ಹೇಳಿದ್ರೆ ಲೆಟ್ ಔಟ್ ಹೌಸ್ ಪ್ರಾಪರ್ಟಿಗೆ, ಆ್ಯಂಡ್ ಇಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಟು ಡೀಮ್ ಟು ಬಿ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ಡೀಮ್ ಟು ಬಿ ಲೆಟ್ ಔಟ್ ಅಂದರೆ ಯಾವುದು ಅಂತ ಹೇಳ್ಬಿಟ್ಟು ನೋಡಿ, 3 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದೆ ಅಂತ ತಿಳ್ಕೊಳ್ಳಿ. 3 ಮನೆಯ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ತಗೊಳಕ್ಕಾಗಲ್ಲ. ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್, ಆಸ್ ಪರ್ ದ ಲೇಟೆಸ್ಟ್ ಅಮೆಂಡ್ಮೆಂಟ್, ಔಟ್ ಆಫ್ ದ ಗಿವನ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟೀಸ್, ದ ಆನ್ಯುವಲ್ ವ್ಯಾಲ್ಯೂ ಆಫ್ 2 ಹೌಸ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಕ್ಲೈಮ್ಡ್ ಆಸ್ ನಿಲ್. ಅಂದರೆ ಅಲ್ಲಿ ಎಷ್ಟು ಬೇಕಾದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇರಲಿ. ಈಗ ನಾನು ಕೊಟ್ಟಿರೋ ಎಕ್ಸಾಂಪಲ್ಲಿ 3 ಹೌಸ್ ಪ್ರಾಪರ್ಟಿ ಇದೆ. 3 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಲಿ 2 ಹೌಸ್ ಪ್ರಾಪರ್ಟಿಯ ವ್ಯಾಲ್ಯೂ ನಿಲ್ ಅಂತ ತಗೊಳ್ತೀರಾ, ಯಾಕಂದರೆ ಅದು ಆಸ್ ಪರ್ ದ ರೂಲ್. ಈಗ 3ನೇ ಹೌಸ್ ಪ್ರಾಪರ್ಟಿ ಉಳಿತು, ಅದನ್ನ ನಾವೇನಂತ ಟ್ರೀಟ್ ಮಾಡಬೇಕಂದ್ರೆ ಡೀಮ್ ಟು ಬಿ ಲೆಟ್ ಔಟ್. ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಎಲ್ಲ ಡೀಮ್ ಟು ಬಿ ಲೆಟ್ ಔಟ್ ಅಂತ ನೀವು ಟ್ರೀಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತೀನಿ. 3 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದೆ.
ಮೂರು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ತಗೊಳಕ್ಕಾಗಲ್ಲ. ಮ್ಯಾಕ್ಸಿಮಮ್ 2 ಮನೆದು ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ತಗೊಬೋದು. ಸೊ 3ರಲ್ಲಿ 2 ಮನೆದು ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಟ್ರೀಟ್ ಮಾಡ್ತೀವಿ. ಈಗ ಥರ್ಡ್ ಹೌಸ್ ಹಾಗೆ ಉಳಿತು, ಅದನ್ನ ನೀವು ಏನಂತ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಡೀಮ್ ಟು ಬಿ ಲೆಟ್ ಔಟ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಹಾಗೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಪ್ಲೈ ಆಗೋದು ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಮತ್ತೆ ಡೀಮ್ ಟು ಬಿ ಲೆಟ್ಔಟ್ ಹೌಸ್ ಪ್ರಾಪರ್ಟಿಗೆ ಮಾತ್ರ. ದಿಸ್ ಡಿಡಕ್ಷನ್ ಈಸ್ ನಾಟ್ ಅಲೌಡ್ ಫಾರ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನೋದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಅಪ್ಲೈ ಆಗಲ್ಲ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್, ರಿಪೇರ್ಸ್, ರಿನೋವೇಷನ್ ಅಂಡರ್ ಸೆಕ್ಷನ್ 24 ಸಬ್ಸೆಕ್ಷನ್ ಬಿ. ಫಸ್ಟ್ ಡಿಡಕ್ಷನ್ ಆನ್ಯುವಲ್ ವ್ಯಾಲ್ಯೂ ಇಂದ ಯಾವುದು ಡಿಡಕ್ಟ್ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ರೇಟ್ 30%. ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಲೋನ್. ನೋಡಿ, ಲೋನ್ನ ಯಾವ್ಯಾವ ಪರ್ಪಸ್ಸಿಗೆ ಬಾರೋ ಮಾಡಿರ್ಬೋದು ಅಂದರೆ ದ ಲೋನ್ ಮೇ ಬಿ ಬಾರೋಡ್ ಫಾರ್ ಪರ್ಚೇಸ್, ಕನ್ಸ್ಟ್ರಕ್ಷನ್, ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್. ನೋಡಿ, ಯಾವ್ಯಾವ ಪರ್ಪಸ್ಗೆ ಲೋನ್ನ ಬಾರೋ ಮಾಡಿರ್ಬೋದು ಅಥವಾ ಸಾಲ ಪಡೆದಿರ್ಬೋದು ಅಂತ ಹೇಳಿದ್ರೆ ಮನೆ ಪರ್ಚೇಸ್ ಮಾಡಲಿಕ್ಕೆ ಲೋನ್ ತೊಗೊಂಡಿರ್ಬೋದು, ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಲೋನ್ ತೊಗೊಂಡಿರ್ಬೋದು, ರಿಪೇರ್ಸಿಗೆ ಲೋನ್ ತೊಗೊಂಡಿರ್ಬೋದು, ರಿನೋವೇಷನ್ಗೆ ಲೋನ್ ತೊಗೊಂಡಿರ್ಬೋದು. ರಿನೋವೇಷನ್ ಅಂತ ಹೇಳಿದ್ರೆ ಸೊ ಏನೋ ಒಂದು ಸ್ವಲ್ಪ ಓಲ್ಡ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನ್ಯೂ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಏನೋ ಹಳೆ ಹಂಚಿನ ಮನೆ ಇರುತ್ತೆ, ಸೊ ಅದನ್ನ ಏನು ಮಾಡ್ತಾರೆ ಅಂದರೆ ಹಂಚು ತೆಗೆದು RCC ಆ ರೀತಿ ಏನಾರು ಮಾಡಿ ರಿನೋವೇಷನ್. ಅಥವಾ ರೀಕನ್ಸ್ಟ್ರಕ್ಷನ್ ಏನಾದ್ರು ಮಾಡಿದರೆ ಆ ಸಾಲ ಅಥವಾ ಲೋನ್ ಅಮೌಂಟ್ ಡಿಡಕ್ಷನ್ ಆಗಿ ಸಿಗೋದಲ್ಲ, ಇಂಟ್ರೆಸ್ಟ್ ಆನ್ ಲೋನ್ ಇಸ್ ಡಿಡಕ್ಟಿಬಲ್. ಸೊ ಲೋನ್ ಮೇ ಬಿ ಬಾರೋಡ್ ಫಾರ್ ಪರ್ಚೇಸ್, ಕನ್ಸ್ಟ್ರಕ್ಷನ್, ರೀಕನ್ಸ್ಟ್ರಕ್ಷನ್, ರಿನೋವೇಷನ್, ರಿಪೇರ್ಸ್ ತಗೊಂಡಿದ್ದೆ ಆದರೆ ಇಂಟ್ರೆಸ್ಟ್ ಆನ್ ಲೋನ್ ಇಸ್ ಡಿಡಕ್ಟಿಬಲ್. ಸೊ ಅದಕ್ಕೆ ಅಪ್ಲೈ ಆಗೋ ಸೆಕ್ಷನ್ ಯಾವುದಂದ್ರೆ 24B ಅಪ್ಲೈ ಆಗುತ್ತೆ. ಇದು ಸೆಕೆಂಡ್ ಡಿಡಕ್ಷನ್. ಈಗ ಇಂಟ್ರೆಸ್ಟ್ ಆನ್ ಲೋನ್ ಇನ್ ಕೇಸ್ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು ಡಿಡಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಪರ್ಪಸ್ ಅಂತ ಇದೆ. 3 ಕಾಲಮ್ಸ್ ಆರ್ ದೇರ್. ಜಸ್ಟ್ ಗೋ ಥ್ರೂ ದ ಹೆಡ್ಡಿಂಗ್ಸ್ ಆಫ್ ದ ಕಾಲಮ್ಸ್. ಒನ್ ಇಸ್ ಪರ್ಪಸ್, ನೆಕ್ಸ್ಟ್ ಇಸ್ ಬಿಫೋರ್ 1/4/1999, the next one is on or after 1/4/1999. ನೋಡಿ, ಪರ್ಪಸ್. ಈಗ ಒಂದು ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಕೇಸಲ್ಲಿ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೋನ್ ಎಲ್ಲಾದರೂ ಬಿಫೋರ್ 1/4/1999 ತಗೊಂಡಿದ್ದೆ ಆದರೆ 1/4/1999 ದಿಸ್ ಡೇಟ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಕೇಸ್ ಏನಂತ ಹೇಳಿದ್ರೆ ಫಾರ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್, ಮನೆ ಕಟ್ಟಲಿಕ್ಕೆ ಅಥವಾ ಕೊಂಡ್ಕೊಳ್ಲಿಕ್ಕೆ ಲೋನ್ ಪಡ್ಕೊಂಡಿದ್ದೆ ಆದರೆ ಯಾವಾಗ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಿಫೋರ್ 1/4/1999 ಆದರೆ ಅವಾಗ ಮ್ಯಾಕ್ಸಿಮಮ್ ಎಷ್ಟು ಕ್ಲೈಮ್ ಮಾಡ್ಬೋದು ಅಂದರೆ 30,000 ತನಕ ಕ್ಲೈಮ್ ಮಾಡ್ಬೋದು. ಅದೇ ಆಫ್ಟರ್ 1/4/1999 ಆದರೆ ಮ್ಯಾಕ್ಸಿಮಮ್ ರುಪೀಸ್ 2 lakh. ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಕೇಸಲ್ಲಿ ಇಫ್ ದ ಲೋನ್ ಇಸ್ ಬಾರೋಡ್ ಬಿಫೋರ್ 1/4/1999 ಇಂಟ್ರೆಸ್ಟ್ ಇಸ್ ಡಿಡಕ್ಟಿಬಲ್ ಟು ಎ ಮ್ಯಾಕ್ಸಿಮಮ್ ಆಫ್ 30,000 ತನಕ ಡಿಡಕ್ಷನ್ ಸಿಗುತ್ತೆ. ಆಫ್ಟರ್ 1/4/1999 ಆದರೆ ಅವಾಗ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಲೋನ್ ತಗೊಂಡ್ರೆ ಡಿಡಕ್ಷನ್ ಎಷ್ಟು ಸಿಗುತ್ತೆ ಅಂದರೆ ಇಂಟ್ರೆಸ್ಟ್ ಕೇಸಲ್ಲಿ 2 lakh rupees. Now let me move to the second one. Yes, loan is if the loan is procured for repairs, renovation, reconstruction. ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಅಲ್ಲ, ಈಗ ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ಗೆ ಲೋನ್ ತಗೊಂಡಿದ್ರೆ ಅವಾಗ ಇಫ್ ದ ಲೋನ್ ಇಸ್ ಟೇಕನ್ ಬಿಫೋರ್ 1/4/1999 ಅವಾಗ 30,000. ಆಫ್ಟರ್ 1/4/1999 ಆದರೂ ಕೂಡ ಮ್ಯಾಕ್ಸಿಮಮ್ 30,000 ಡಿಡಕ್ಷನ್ ಸಿಗುತ್ತೆ. ಯಾವ ಕೇಸಲ್ಲಿ ಅಂದರೆ ಇಂಟ್ರೆಸ್ಟ್ ಕೇಸಲ್ಲಿ. ಸೊ ಇಲ್ಲಿ ಲೋನ್ ನೋಡಿ 2 ಕೇಸ್ ಬರುತ್ತೆ. ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಅಂತ ಆದರೆ ಬಿಫೋರ್ 1/4/1999 ಆದರೆ ಇಂಟ್ರೆಸ್ಟ್ ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಆಗಿ ಸಿಗುತ್ತೆ ಅಂದರೆ 30,000. ಆಫ್ಟರ್ 1/4/1999 ಆದರೆ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಕೇಸಲ್ಲಿ 2 lakh rupees. ಅದೇ ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ಗೆ ಲೋನ್ ತೊಗೊಂಡಿದ್ರೆ ಇಂಟ್ರೆಸ್ಟ್ ಎಷ್ಟು ಡಿಡಕ್ಷನ್ ಆಗಿ ಸಿಗುತ್ತೆ ಅಂದರೆ 30,000 ಮ್ಯಾಕ್ಸಿಮಮ್ ಬಿಫೋರ್ 1/4/1999 ಆದರೆ. ಆಫ್ಟರ್ 1/4/1999 ಆದರೂ ಕೂಡ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಸಿಗುತ್ತೆ ಅಂದರೆ 30,000. ಸೊ ಅಲ್ಲಿ ಹೇಗೆ ಜ್ಞಾಪಕ ಇಟ್ಕೊಳ್ಳಿ ಅಂದರೆ ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ ಕೇಸಲ್ಲಿ ಮ್ಯಾಕ್ಸಿಮಮ್ 30,000. ಡೇಟ್ ಈಸ್ ಇರ್ರಿಲೆವೆಂಟ್. ರಿಪೇರ್ಸ್, ಇನೋವೇಷನ್, ರೀಕನ್ಸ್ಟ್ರಕ್ಷನ್ ಕೇಸಲ್ಲಿ ಮ್ಯಾಕ್ಸಿಮಮ್ 30,000. ಡೇಟ್ ಈಸ್ ಇರ್ರಿಲೆವೆಂಟ್. ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಕೊಟ್ಟಾಗ ಯು ಹ್ಯಾವ್ ಟು ಬಿ ಕೇರ್ಫುಲ್. ಬಿಫೋರ್ 1/4/1999 ಆದರೆ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಡಿಡಕ್ಟಿಬಲ್ ವಿಲ್ ಬಿ 30,000. ಆಫ್ಟರ್ 1/4/1999 ಆದರೆ ಮ್ಯಾಕ್ಸಿಮಮ್ ಡಿಡಕ್ಷನ್ ವಿಲ್ ಬಿ
2 lakh. ಇದು ನೋಡಿ ಅಪ್ಲೈ ಆಗೋದು ಬರೀ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಮಾತ್ರ. ದಿಸ್ ಚಾರ್ಟ್ ಈಸ್ ಅಪ್ಲಿಕೇಬಲ್ ಫಾರ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಲೆಟ್ ಔಟ್ ಹೌಸ್ ಪ್ರಾಪರ್ಟಿಯ ಕಂಡೀಷನ್ ಬೇರೆ ಇದೆ. ನೆಕ್ಸ್ಟ್ ಇಸ್ ಒಂದು ನೋಟ್ ನೀವು ಜ್ಞಾಪಕ ಇಟ್ಕೊಬೇಕು, ಏನಂದ್ರೆ ಇನ್ ಕೇಸ್ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ where the loan is borrowed for construction or purchase of the house property on or after 1/4/1999, and if the construction of the house is not completed within 5 years from the end of the financial year in which loan was taken, then amount of deduction will be rupees 30,000 and not rupees 2 lakh. ಅಂದ್ರೆ ಈ ಕಂಡೀಷನ್ ಪ್ರಕಾರ in case of self-occupied house property case ಅಲ್ಲಿ where the loan is borrowed for construction or purchase of the house property, loan ನ ಎಲ್ಲಾದ್ರೂ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಗೆ ತಗೊಂಡಿದ್ದೆ ಆದ್ರೆ ಆನ್ ಆರ್ ಆಫ್ಟರ್ 1/4/1999 ಆಫ್ಟರ್ 1/4/1999 ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಗೆ ಲೋನ್ ತಗೊಂಡಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಕ್ಲೈಮ್ ಮಾಡಬಹುದು? ಹೌ ಮಚ್ ದ ಡಿಡಕ್ಷನ್ ಕ್ಯಾನ್ ಬಿ ಕ್ಲೈಮ್ಡ್? 2 lakh ತನಕ ಕ್ಲೈಮ್ ಮಾಡಬಹುದು. And if the construction of the house is not completed within 5 years, ಮನೆ ಕನ್ಸ್ಟ್ರಕ್ಟ್ ಮಾಡೋದನ್ನ 5 years ಒಳಗೆ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ 5 ವರ್ಷದೊಳಗೆ ಎಲ್ಲರೂ ಮನೆ ಕಟ್ಟೋದು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಫ್ರಮ್ ದ ಎಂಡ್ ಆಫ್ ದ ಫಿನಾನ್ಷಿಯಲ್ ಇಯರ್ ಇನ್ ವಿಚ್ ಲೋನ್ ವಾಸ್ ಟೇಕನ್, ಅಂದ್ರೆ ಲೋನ್ ತಗೊಂಡಿದ್ದ ವರ್ಷ ಬಿಟ್ಟು ನೆಕ್ಸ್ಟ್ 5 ವರ್ಷದೊಳಗೆ ಎಲ್ಲರೂ ಮನೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ 2 lakh ಡಿಡಕ್ಷನ್ ಸಿಗಲ್ಲ, ಅವಾಗ ಕೂಡ 30,000 ಡಿಡಕ್ಷನ್ ಆಗಿ ಸಿಗೋದು. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಇದು ರೇರ್ ಕೇಸಸ್. ಈ ಒಂದು ಕ್ಲಾಸ್ ಏನಿದೆ, ಈ ಕಂಡೀಷನ್ ಅಪ್ಲೈ ಆಗೋದು ರೇರ್ ಕೇಸಲ್ಲಿ. ಆ ರೀತಿ ಪ್ರಾಬ್ಲಮ್ಸ್ ಬಂದಿರೋದು ಕಡಿಮೆ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಂಡೀಷನ್. ನೋಡಿ, 1/4/1999 ನಂತರ ಎಲ್ಲಾದರೂ ಫಾರ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಇಫ್ ದ ಲೋನ್ ಇಸ್ ಬಾರೋಡ್, ಲೋನ್ ಬಾರೋ ಮಾಡಿದ್ದೆ ಆದರೆ ಕನ್ಸ್ಟ್ರಕ್ಷನ್ ಏನಿದೆ ಅದು ಮ್ಯಾಕ್ಸಿಮಮ್ ಡಿಡಕ್ಷನ್ ಇಸ್ 2 lakh. ಬಟ್ ಕನ್ಸ್ಟ್ರಕ್ಷನ್ ಎಲ್ಲಾದರೂ 5 ವರ್ಷದೊಳಗೆ ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಯಾವ ವರ್ಷದಿಂದ ಅಂದರೆ ಲೋನ್ ಯಾವ ವರ್ಷ ಬಾರೋ ಮಾಡಿರ್ತಾರೆ ಆ ವರ್ಷ ಬಿಟ್ಟು, ದ ಇಯರ್ ಇನ್ ವಿಚ್ ಲೋನ್ ವಾಸ್ ಟೇಕನ್ ಎಕ್ಸ್ಕ್ಲೂಡಿಂಗ್ ದ್ಯಾಟ್ ಇಯರ್, ಆ ಇಯರ್ ಬಿಟ್ಟು ನಂತರದ 5 ವರ್ಷದೊಳಗೆ ಎಲ್ಲರೂ ಮನೆ ಕಟ್ಟೋದೆಲ್ಲರೂ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವಾಗ 2 lakh ಸಿಗಲ್ಲ. ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೆ ಅಂದರೆ 30,000. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮಗೆ ಪ್ರಾಬ್ಲಮ್ಸ್ ನಮ್ಮ BCom ಕ್ವಶನ್ ಪೇಪರ್ಸಲ್ಲಿ ಪ್ರಾಬ್ಲಮ್ಸ್ ಭಾರಿ ಕಡಿಮೆ ಇದೆ. ಬಟ್ ಯು ರಿಮೆಂಬರ್ ದಿಸ್ ಕಂಡೀಷನ್. ನಾವು ಲೆಟ್ ಮೀ ಈಗ ಈ ಡಿಡಕ್ಷನ್ಸ್ ಹೇಗೆ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗಿರುತ್ತೆ. ಸೊ ಹಿಯರ್ ದ ಆನ್ಯುವಲ್ ವ್ಯಾಲ್ಯೂ ಇಸ್ ನಿಲ್. ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗಿರುತ್ತೆ. ಬೈ ಮಿಸ್ಟೇಕ್ ನಾನು ಇಲ್ಲಿ XX ಅಂತ ತಗೊಂಡಿದ್ದೀನಿ, ಬಟ್ ಇಟ್ ವಿಲ್ ಬಿ ನಿಲ್. ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗಿರುತ್ತೆ. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಸೊ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಅಂತ ತೋರಿಸ್ತೀರಾ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆಗಿರೋದ್ರಿಂದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% ಬರಲ್ಲ. ಹಾಗಾಗಿ ಪಾಯಿಂಟ್ ಎ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30%, ಆ ಪಾಯಿಂಟ್ ಬರಲ್ಲ. ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಬಿ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಜ್ಞಾಪಕ ಇಟ್ಕೊಳ್ಳಿ. ಒನ್ಸ್ ಅಗೇನ್, ಲೋನ್ನ ಯಾವ್ಯಾವ ಪರ್ಪಸ್ಗೆ ತೊಗೊಬೋದು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್, ಪರ್ಚೇಸ್, ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್. ಈ ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ ಕೇಸಲ್ಲಿ ಡೇಟ್ ನಮ್ಗೆ ಇಂಪಾರ್ಟೆಂಟೇ ಅಲ್ಲ. ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ ಕೇಸಲ್ಲಿ ಇಂಟ್ರೆಸ್ಟ್ ಎಷ್ಟು ತನಕ ಸಿಗುತ್ತೆ ಅಂತ ಹೇಳಿದ್ರೆ 30,000 ತನಕ, ಮ್ಯಾಕ್ಸಿಮಮ್ 30,000. ಅದು ಯಾವ ಡೇಟಿಗೆ ಬೇಕಾದ್ರೂ ಅವ್ರು ಲೋನ್ ತೊಗೊಂಡಿರಲಿ. ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ ಕೇಸಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಡಿಡಕ್ಟಿಬಲ್ ಎಷ್ಟು ಅಂದರೆ 30,000. ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಕೇಸಲ್ಲಿ ಯು ಹ್ಯಾವ್ ಟು ಬಿ ಕೇರ್ಫುಲ್. ಬಿಫೋರ್ 1/4/1999 ಆದರೆ 30,000, ಆಫ್ಟರ್ 1/4/1999 ಆದರೆ ಇಂಟ್ರೆಸ್ಟ್ ಅಮೌಂಟ್ 2 lakh. ದ ಬ್ಯಾಲೆನ್ಸ್ ವಿಲ್ ಬಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಕಂಡೀಷನ್. ಇನ್ ಕೇಸ್ ಆಫ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು ಡಿಡಕ್ಷನ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ ಕೇಸ್ ಆಫ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಇಂಟ್ರೆಸ್ಟ್ ಆನ್ ಲೋನಿಗೆ ಯಾವುದೇ ರೀತಿಯಾದ ಲಿಮಿಟ್ ಇಲ್ಲ. ದೇರ್ ಇಸ್ ನೋ ಲಿಮಿಟ್ ಇನ್ ರೆಸ್ಪೆಕ್ಟ್ ಆಫ್ ಲೋನ್ ಬಾರೋಡ್ ಫಾರ್ ಪರ್ಚೇಸ್, ಕನ್ಸ್ಟ್ರಕ್ಷನ್, ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್. ಅಂದರೆ ಲೋನ್ನ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಲೋನ್ ಮೇ ಬಿ ಬಾರೋಡ್ ಫಾರ್ ಪರ್ಚೇಸ್, ಕನ್ಸ್ಟ್ರಕ್ಷನ್, ರಿಪೇರ್ಸ್, ರಿನೋವೇಷನ್ ಆರ್ ರೀಕನ್ಸ್ಟ್ರಕ್ಷನ್. ಯಾವ ಪರ್ಪಸ್ಸಿಗೆ ಬಾರೋ ಮಾಡಿದ್ರು ಇಂಟ್ರೆಸ್ಟ್ ಕೇಸಲ್ಲಿ there is no limit. But in case of self-occupied house property there is limit in respect of interest on loan.
If the loan is borrowed for purchase or construction before 1/4/1999, 30,000. After 1/4/1999, maximum 2 lakh. If the loan is borrowed for repairs, renovation, reconstruction, date ಅಲ್ಲಿ table ಅಲ್ಲಿ ಇದೆ, but remember maximum 30,000 ತನಕ ಸಿಗುತ್ತೆ. But in case of let out house property, in respect of interest on loan, there is no limit or restriction. So how we are going to calculate the income from house property in case of let out house property? Let out house property case ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಈಗ ಆನ್ಯುವಲ್ ವ್ಯಾಲ್ಯೂ ತನಕ ನಮ್ಗೆ ಗೊತ್ತು ಫಾರ್ಮ್ಯಾಟ್ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಆನ್ಯುವಲ್ ವ್ಯಾಲ್ಯೂ ಅಸ್ಯೂಮ್ ದಟ್ ಏನೋ ಒಂದು ಸರ್ಟನ್ ಅಮೌಂಟ್ ಬಂದಿದೆ. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಸೊ ಜ್ಞಾಪಕ ಇಟ್ಕೊಳ್ಳಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ದೇರ್ ಆರ್ 2 ಡಿಡಕ್ಷನ್. ಒನ್ ಇಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಟ್ 30%. ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಪ್ಲೈ ಆಗೋದು ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಮತ್ತೆ ಡೀಮ್ ಟು ಬಿ ಲೆಟ್ಔಟ್ಗೆ ಮಾತ್ರ. ದ ರೇಟ್ ಇಸ್ 30%. ಯಾವುದ್ರ ಮೇಲೆ 30% ಅಂತ ಹೇಳಿದ್ರೆ ಆನ್ಯುವಲ್ ವ್ಯಾಲ್ಯೂ ಏನು ಬಂದಿರುತ್ತೆ ಅದ್ರ ಮೇಲೆ. ಈಗ 10,000 ಬಂದಿದ್ರೆ ಅದ್ರ ಮೇಲೆ 30%. ಸೊ ಅಲ್ಲಿ ಎಷ್ಟು ಬರುತ್ತೆ ಅಂದರೆ 3,000 ರೂಪೀಸ್ ಈ ರೀತಿ. ದ ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಲೋನ್ ಏನು ಕೊಟ್ಟಿರ್ತಾರೆ ಅದನ್ನ ತಗೊಬೇಕು. ಎ ಮತ್ತು ಬಿ ಇದೆರಡು ಆ್ಯಡ್ ಮಾಡಿ ಟು ದ ಔಟರ್ ಕಾಲಮ್ ಟೋಟಲ್ ಅಮೌಂಟ್ ಬರೀರಿ. ಆನ್ಯುವಲ್ ವ್ಯಾಲ್ಯೂ ಇಂದ ಆ ಟೋಟಲ್ ಅಮೌಂಟ್ ಡಿಡಕ್ಟ್ ಮಾಡಿ. ರಿಸಲ್ಟಿಂಗ್ ಫಿಗರ್ ವಿಲ್ ಬಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್, pre-construction period interest or interest on pre-construction period. Pre-construction period interest anta ide students. So before that we shall understand what is pre-construction period. Pre-construction period andre ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. Pre-construction period means the period starting from the date of commencement of construction or date of borrowing loan, whichever is later. Pre-construction period ಯಾವ ಡೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಫ್ರಮ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಕನ್ಸ್ಟ್ರಕ್ಷನ್, ಮನೆ ಯಾವಾಗ ಕಟ್ಟಕ್ಕೆ ಶುರು ಮಾಡ್ತಾನೆ SSC ಅದನ್ನು ಆ ಡೇಟಿಂದ, ಅಥವಾ ಡೇಟ್ ಆಫ್ ಬಾರೋಯಿಂಗ್ ಲೋನ್ ಯಾವ ಡೇಟಿಗೆ ಸಾಲ ತಗೊಂಡಿರ್ತಾನೆ, ವಿಚ್ ಎವರ್ ಈಸ್ ಲೇಟರ್. ಯಾವುದು ಅರ್ಲಿಯೆಸ್ಟ್ ಅಲ್ಲ ಸ್ಟೂಡೆಂಟ್ಸ್, ಯಾವುದು ಲೇಟರ್ ಆಗಿರುತ್ತೆ ಆ ಡೇಟ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾವ ಡೇಟ್, ಸೇ ಫಾರ್ ಎಕ್ಸಾಂಪಲ್ ಈಗ ಡೇಟ್ ಆಫ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು 1/5/2019 ಅಂತ ಟ್ರೀಟ್ ಮಾಡಿ. ಅಂದರೆ 1st May 2019ಗೆ ಕನ್ಸ್ಟ್ರಕ್ಷನ್ ಶುರು ಮಾಡ್ದ. ಅವನಿಗೆ ಲೋನ್ ಸಿಕ್ಕಿದ್ದು, ಬ್ಯಾಂಕಿಂದ ಲೋನ್ ಸಿಕ್ಕಿದ್ದು 1st August 2019 ಅಂತ ಟ್ರೀಟ್ ಮಾಡಿ. ಅಲ್ಲಿಗೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಫ್ರಮ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 1st Mayಗೆ, ಆ್ಯಂಡ್ ಅವನಿಗೆ ಲೋನ್ ಸಿಕ್ಕಿದ್ದು 1st Augustಗೆ. ವಿಚ್ ಎವರ್ ಇಸ್ ಲೇಟರ್, ಯಾವುದು ಲೇಟರ್ ಇದೆ, ಲೇಟರ್ ಡೇಟ್ ಇದೆ ಅದನ್ನ ಕನ್ಸಿಡರ್ ಮಾಡಬೇಕು, ಅರ್ಲಿಯೆಸ್ಟ್ ಅಲ್ಲ. ಹಾಗಾಗಿ ಲೇಟರ್ ಡೇಟ್ ಯಾವುದು ಅಂತ ಹೇಳಿದ್ರೆ ಡೇಟ್ ಆಫ್ ಬಾರೋಯಿಂಗ್ ಲೋನ್, ಅಲ್ಲಿಂದ ಡೇಟ್ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಎಂಡ್ಸ್ ಆನ್ 31st March ಇಮಿಡಿಯೇಟ್ಲಿ ಪ್ರಯರ್ ಟು ದ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್. ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಎಂಡ್ಸ್ ಆನ್ 31st March, ಮಾರ್ಚ್ 31ಗೆ ಎಂಡ್ ಆಗುತ್ತೆ. ಯಾವ ಮಾರ್ಚ್ 31st ಅಂದರೆ ಇಮಿಡಿಯೇಟ್ಲಿ ಪ್ರಯರ್ ಟು ದ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್. ಯಾವ ಡೇಟಿಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು ಅದರ ಇಮಿಡಿಯೇಟ್ ಹಿಂದಿನ 31st March. ಸೇ ಫಾರ್ ಎಕ್ಸಾಂಪಲ್ ಮನೆ ಕಟ್ಟಿದ್ದು, ಮನೆ ಕನ್ಸ್ಟ್ರಕ್ಷನ್ ಯಾವಾಗ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ, ಜಸ್ಟ್ ಎ ಹೈಪೋಥೆಟಿಕಲ್ ಎಕ್ಸಾಂಪಲ್, ಮನೆ ಕನ್ಸ್ಟ್ರಕ್ಷನ್ 31st July 2019ಗೆ ಕಂಪ್ಲೀಟ್ ಆಯ್ತು ಅಂತ ತಿಳ್ಕೊಳ್ಳಿ. ಜಸ್ಟ್ ಹೈಪೋಥೆಟಿಕಲ್ ಎಕ್ಸಾಂಪಲ್, ಡೇಟ್ ಆಫ್ ಬಾರೋಯಿಂಗ್ ಅದೆಲ್ಲ ಬಿಟ್ಬಿಡಿ. ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ದು 31st July ಅಂತ ಎಸ್ಯೂಮ್ ಮಾಡ್ಕೊಳ್ಳಿ. 31st July 2019 ಅಂತ ಎಸ್ಯೂಮ್ ಮಾಡಿ. ಅಲ್ಲಿಗೆ ಯಾವ ಡೇಟಿಗೆ ಎಂಡ್ ಆಗುತ್ತೆ ಅಂದರೆ, ಕನ್ಸ್ಟ್ರಕ್ಷನ್ ಏನು ಕಂಪ್ಲೀಟ್ ಆಯ್ತಲ್ಲ ಅದರ ಇಮಿಡಿಯೇಟ್ ಹಿಂದಿನ 31st March. ಹಿಂದಿನ 31st March ಅಂದರೆ 31st March 2019 ಆಗುತ್ತೆ, 2020 ಅಲ್ಲ. ಅದರ ಹಿಂದಿನ ಇಮಿಡಿಯೇಟ್ಲಿ ಪ್ರಯರ್ ಟು ದ ಡೇಟ್ ಆಫ್ ಕಂಪ್ಲೀಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಂಪ್ಲೀಟ್ ಆಗಿದ್ದು 31st July 2019, ಅದರ ಹಿಂದಿನ 31st March. ಹಿಂದಿನ 31st March ಅಂದರೆ 31st March 2019 ಆಗಿರುತ್ತೆ. ಸೊ ಇಲ್ಲೇ ಒಂದು ಎಕ್ಸಾಂಪಲ್ ಇದೆ, ಹ್ಯಾವ್ ಕೋಟೆಡ್ ದ ಎಕ್ಸಾಂಪಲ್. ಈ ಎಕ್ಸಾಂಪಲ್ ನೋಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. Mr. X has taken a loan on 1/4/2016 for construction of the house property. ಲೋನ್ ಯಾವಾಗ ತೊಗೊಂಡೇನ ಅಂತ ಹೇಳಿದ್ರೆ 1/4/2016ಗೆ
ಲೋನ್ ತಗೊಂಡಿದ್ದಾನೆ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಪ್ರಾಪರ್ಟಿ. ಮನೇನ ಕಟ್ಟಲಿಕ್ಕೆ ಲೋನ್ ತಗೊಂಡಿದ್ದು 1/4/2016. ಕನ್ಸ್ಟ್ರಕ್ಟೆಡ್ ಸ್ಟಾರ್ಟೆಡ್ ಆನ್ 1/6/2018. ಯಾವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ June 1st 2018 and completed on 17/8/2019. ಕನ್ಸ್ಟ್ರಕ್ಷನ್ ಯಾವಾಗ ಕಂಪ್ಲೀಟ್ ಮಾಡಿದೆ ಅಂದ್ರೆ 17/8/2019. ಇನ್ ಸಚ್ ಕೇಸ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಸ್ಟಾರ್ಟ್ ಆಗೋದು ಡೇಟ್ ಆಫ್ ಕನ್ಸ್ಟ್ರಕ್ಷನ್ ಆರ್ ಡೇಟ್ ಆಫ್ ಬಾರೋಯಿಂಗ್ ಲೋನ್ ವಿಚ್ ಎವರ್ ಇಸ್ ಲೇಟರ್. ಯಾವುದು ಲೇಟರ್ ಡೇಟ್ ಇದೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಲೋನ್ ಬಾರೋ ಮಾಡಿದ್ದು 1/4/2016ಗೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು 1/6/2018ಗೆ. ಅಲ್ಲಿಗೆ ಲೇಟರ್ ಡೇಟ್ ಯಾವುದು ಅಂತ ಹೇಳಿದ್ರೆ 1/6/2018 ಆಗುತ್ತೆ. ಸೊ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ವಿಲ್ ಬಿ ದ ಪೀರಿಯಡ್ ಸ್ಟಾರ್ಟಿಂಗ್ ಫ್ರಮ್ 1/6/2018. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಆ್ಯಂಡ್ ಕಂಪ್ಲೀಟೆಡ್ ಆನ್ 17/8/2019. ಕನ್ಸ್ಟ್ರಕ್ಷನ್ ಯಾವಾಗ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ 17/8/2019. ಸೊ ಎಂಡ್ ಆಗೋದು ಯಾವಾಗ ಅಂದರೆ 31st ಮಾರ್ಚ್ಗೆ ಎಂಡ್ ಆಗುತ್ತೆ. 31st ಮಾರ್ಚಿಗೆ ಎಂಡ್ ಆಗೋದು. ಬಟ್ ಇಯರ್ ಏನಾಗುತ್ತೆ ಅಂದರೆ ಯಾವಾಗ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತಲ್ಲ ಅದರ ಹಿಂದಿನ 31st ಮಾರ್ಚ್. ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ದು 17/8/2019ಗೆ. ಹಿಂದಿನ 31st ಮಾರ್ಚ್ ಏನಾಗುತ್ತೆ ಅಂದರೆ 31st ಮಾರ್ಚ್ 2019 ಆಗುತ್ತೆ. ಇದರ ನಂತರದ್ದಂತ ಹೇಳಿದ್ರೆ 31st ಮಾರ್ಚ್ 2020. ಬಟ್ ಇಲ್ಲಿ ಹಾಗಲ್ಲ, ಎಂಡ್ಸ್ ಆನ್ 31st ಮಾರ್ಚ್ ಇಮಿಡಿಯೇಟ್ಲಿ ಪ್ರಯರ್ ಟು ದ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್. ಯಾವಾಗ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಅದರ ಹಿಂದಿನ 31st ಮಾರ್ಚ್ ಆಗಿರುತ್ತೆ. ಸೊ ಅಲ್ಲಿಗೆ ಸ್ಟಾರ್ಟ್ ಆಗೋದು ಲೇಟರ್ ಡೇಟಲ್ಲಿ. ಯಾವುದಂದ್ರೆ ಸ್ಟಾರ್ಟಿಂಗ್ ಡೇಟ್ ಹೇಗೆ ನೀವು ನೋಡಬೇಕು ಅಂತ ಹೇಳಿದ್ರೆ ಡೇಟ್ ಆಫ್ ಬಾರೋಯಿಂಗ್ ಲೋನ್, ಡೇಟ್ ಆಫ್ ಸ್ಟಾರ್ಟಿಂಗ್ ಆಫ್ ಕನ್ಸ್ಟ್ರಕ್ಷನ್. ಯಾವುದು ಲೇಟರ್ ಡೇಟ್ ಇದೆ ಅದನ್ನ ಕನ್ಸಿಡರ್ ಮಾಡಬೇಕು. ಲೋನ್ ಬಾರೋ ಮಾಡಿದ್ದು 1/4/2016, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು 1/6/2018. ಸೊ ಅಲ್ಲಿಗೆ ಯಾವ್ದು ಲೇಟರ್ ಇದೆ ಅದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಎಂಡ್ ಆಗೋದು 31st ಮಾರ್ಚ್ಗೆ. ಯಾವ ಇಯರ್ ಏನಾಗುತ್ತೆ ಅಂದರೆ ಯಾವ ಡೇಟಿಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು ಅದರ ಹಿಂದಿನ 31st ಮಾರ್ಚ್. ಅಲ್ಲಿಗೆ 31st ಮಾರ್ಚ್ 2019 ಆಗುತ್ತೆ. ಹಾಗೆ interest of pre-construction period can be claimed as deduction over a period of 5 years in equal installments from the year of completion of construction. ನೋಡಿ, pre-construction period interest ಏನಿದೆ ಅದು ಯಾವಾಗಿಂದ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವ ವರ್ಷ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಆ ಡೇಟಿಂದ 5 ವರ್ಷದ ತನಕ ಕ್ಲೈಮ್ ಮಾಡ್ಬೋದು. 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಡಿಡಕ್ಷನ್ ಕ್ಲೈಮ್ ಮಾಡೋದು. ಹಾಗೆ ಇದರ ಅಪ್ಲಿಕೇಬಿಲಿಟಿ ನಾನು ಏನೀಗ ಡಿಡಕ್ಷನ್ಸ್ ಡಿಸ್ಕಸ್ ಮಾಡಿದೆ. ಸೊ ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ಗೋ ಥ್ರೂ ದ ಡಿಡಕ್ಷನ್ಸ್ ನ ನೋಡ್ಕೊಳ್ಳಿ. ದೇರ್ ಆರ್ 2 deductions. One is standard deduction at 30%, applicable only for let out house property or deemed to be let out house property. Standard deduction of 30% is not applicable to self-occupied house property. ಇಂಟ್ರೆಸ್ಟ್ ಆನ್ ಲೋನ್ ಏನಿದೆ ಅದರಲ್ಲಿ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಕೇಸಲ್ಲಿ ರಿಪೇರ್ಸ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 30,000 ಡಿಡಕ್ಷನ್ ಆಗಿ ಸಿಗುತ್ತೆ. ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಆದರೆ ಬಿಫೋರ್ 1/4 ಆದರೆ 1/4/1999 ಆದರೆ 30,000, ಆಫ್ಟರ್ 1/4/99 ಆದರೆ 2 lakh ಮ್ಯಾಕ್ಸಿಮಮ್. ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ ಎಟ್ ಆಲ್.